ನಮಸ್ಕಾರ. ನಾನು ನಾಗರಾಜ್ ಸಿದ್ದೇಶ್ ಶೆಟ್ ಅಂತ ಕುಮಟದಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಂಡಿರೋ ವಿಷಯ ಏನಂದರೆ, ಈಗಾಗಲೇ ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನಂತೀವಲ್ವ, ಅವರು ಒಂದು ಮುಂದಿನ ಚಲನಚಿತ್ರವನ್ನು ನಮ್ಮ ಯಾರು ಹಿಮ್ಮಡಿ ಪುಲಕೇಶಿ ಅವರು ಇದ್ದಾರಲ್ಲ, ದಕ್ಷಿಣ ಭಾರತದ ಪತೇಶ್ವರ ಅಂದು ನಮ್ಮ ಕರ್ನಾಟಕದ ಮೇನ್ ಇವರೇ ಅವರು. ಅವರ ಬಗ್ಗೆ ಅವರದೊಂದು ಚಲನಚಿತ್ರವನ್ನು ಅವ್ರು ಮಾಡಬೇಕು. ಯಾಕಂದರೆ ಅವರು ಸಂಗೊಳ್ಳಿ ರಾಯಣ್ಣ ಒಳ್ಳೆ ರೀತಿಯ ಸಂಗೊಳ್ಳಿ ರಾಯಣ್ಣ ಚಲನಚಿತ್ರವನ್ನು ಮಾಡಿದರು. ಒಳ್ಳೆ ರೀತಿಯಾದಂತಹ ನಟನೆಯನ್ನು ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ರು ಅವರು. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಭಾರತ ಪತೇಶ್ವರ ಅಂತ ಪ್ರಖ್ಯಾತಿಯಾದ ನಮ್ಮ ಕನ್ನಡಿಗ ಹಿಮ್ಮಡಿ ಪುಲಕೇಶಿಯ ಒಂದು ನಟನೆಯನ್ನು ಮಾಡಿ ಅವರು ಅದಕ್ಕೂ ಪಾತ್ರಕ್ಕೆ ಕಳೆಯನ್ನು ತುಂಬಬೇಕು. ಯಾಕಂದರೆ ನಮ್ಮ ನಾಡಿಗೆ ಒಂದು ಹೆಮ್ಮೆಯ ವಿಷಯ ಅದು. ಅದಕ್ಕೋಸ್ಕರ ಅವರು ಕೂಡ ಪರಭಾಷೆ ಚಲನಚಿತ್ರವನ್ನು ಮಾಡಿಲ್ಲ ಅವರು. ಯಾರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಯಾಕಂದರೆ ಒಳ್ಳೆ ಕಳೆ ಬರ್ತದೆ ಮತ್ತು ಅವರು ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಅವರೇನು ಕೊಲೆ ಕೇಸ್ನಲ್ಲಿ ಆರೋಪಿ ಸ್ಥಾನ ಅವರು ಅಪರಾಧಿಗಳು ಇನ್ನೂ ಪ್ರೂವ್ ಆಗಿಲ್ಲ, ಒಂದನೇದು. ಎರಡನೇದು ಏನಂದರೆ ಅವ್ರು ನ್ಯಾಯಬದ್ಧವಾದ ಹೋರಾಟ ಅಂಥದ್ದು ಅಲ್ಲ. ಹೋರಾಟದ ಮೇಲೆ ಏನೋ ಒಂದು ಸಮಸ್ಯೆಗಳು ಬರ್ತಾ ಹೋಗ್ತವೆ. ಅದಕ್ಕೆ ಚಲನಚಿತ್ರಕ್ಕೆ ನಟನೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದು. ಅದಕ್ಕೋಸ್ಕರ ನಮ್ಮ ಬೇಡಿಕೆ ಏನಂದರೆ, ನಮ್ಮ ಡಿ ಬಾಸ್ ಅವರು ಒಂದು ದಕ್ಷಿಣ ಭಾರತದ ಪತೇಶ್ವರ ಎಂದೇ ಪ್ರಖ್ಯಾತಿಯಾದಂಥ ಹಿಮ್ಮಡಿ ಪುಲಕೇಶಿಯ ಒಂದು ನಟನೆಯಲ್ಲಿ ಮಿಚ್ಚಬೇಕು. ಅದು ನಾವು ನೋಡೋದಕ್ಕೆ ಆಸೆ ಪಡ್ತಾ ಇದ್ದೇವೆ.